ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಡಿಶನ್ನು ತೋರಿಸ್ತಾ ಇದ್ದೀನಿ. ಒಮ್ಮೆಲೆ ನಿಮ್ಮ ಹತ್ರ ದೋಸೆ ಹಿಟ್ಟು ಅಥವಾ ದೋಸೆ ಬ್ಯಾಟರ್ ಅಂತ ಹೇಳ್ತೀವಿ ನೋಡಿ, ಅದು ಉಳಿದರೆ ನೀವು ಈ ರೀತಿ ಮಾಡ್ಬೋದು. ಬೆಳಿಗ್ಗೆ ಕೂಡ ದೋಸೆ ತಿಂದು ಸಂಜೆ ಕೂಡ ದೋಸೆ ತಿನ್ನಲಿಕ್ಕೆ ಮಕ್ಕಳಿಗೆ ಅಥವಾ ಎಲ್ಲರಿಗೂ ಒಂಥರ ಆಗುತ್ತೆ. ಹಾಗಾಗಿ ಈ ರೀತಿ ಒಂದು ನೀವು ಟ್ರೈ ಮಾಡ್ಬೋದು. ತುಂಬ ಸಿಂಪಲ್ ಉಂಟು. ಒಂದು ನೋಡಿ ಎಷ್ಟು ಜ್ಯೂಸಿ ಆಗಿದೆ ನೋಡಿ. ಇದು ಖಂಡಿತವಾಗಲೂ ನಿಮಗೆ ಇಷ್ಟ ಆಗುತ್ತೆ. ಇದು ಯಾರು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ನನ್ನ ವೀಡಿಯೋಸನ್ನು ಶೇರ್ ಮಾಡ್ತಾಯಿರಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಇದರಿಂದ ನಾನು ಆನ್ಲೈನ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ನಾನಿಲ್ಲಿ ದೋಸೆ ಬ್ಯಾಟರ್ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಅಷ್ಟೇ ಕಪ್ಪು ನಾವೀಗ ಇಲ್ಲಿ ಕಡಲೆ ಹಿಟ್ಟು ಬ್ಯಾಟರ್ ಮಾಡಬೇಕು. ಹಾಗಾಗಿ ನಾನಿಲ್ಲಿ 4 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಸಕ್ಕರೆಯನ್ನು, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಗ್ರೀನ್ ಚಿಲ್ಲಿ ಪೇಸ್ಟ್ ಕೂಡ ಹಾಕ್ಬೋದು. ಇವಾಗ ಸ್ವಲ್ಪನೇ ನೀರು ಹಾಕಿ, ಅದಕ್ಕಿಂತ ಮೊದಲು ನಾನಿಲ್ಲಿ 2 ಸ್ಪೂನಷ್ಟು ಇದಕ್ಕೆ ಮೊಸರನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಬ್ಯಾಟರ್ ರೀತಿ, ನಾವು ದೋಸೆ ಬ್ಯಾಟರ್ ಯಾವ ರೀತಿ ಇರುತ್ತೆ ನೋಡಿ, ಆ ರೀತಿ ಇದನ್ನು ಮಾಡಲಿಕ್ಕೆ ಉಂಟು. ನಾವು ನೋಡಿ ಈ ರೀತಿ ಸ್ವಲ್ಪನೇ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಕರೆಕ್ಟಾಗಿ ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ನಾವು ಟರ್ಮರಿಕನ್ನು ಹಾಕೋಣ. ಸ್ವಲ್ಪ ಪಿಂಚಷ್ಟು ಹಾಕಿದರೆ ಸಾಕು, ಅರಿಶಿನ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ. ಓಕೆ, ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ನಾವೀಗ ಉಳಿದ ಹಿಟ್ಟು ಉಂಟು ನೋಡಿ, ದೋಸೆ ಉಳಿದ ಹಿಟ್ಟು ಉಂಟು ನೋಡಿ, ಅದನ್ನು ಇದಕ್ಕೆ ಹಾಕೋಣ. ಎಷ್ಟು ಕಡಲೆ ಹಿಟ್ಟು ಮಾಡ್ತೀವಿ ನೋಡಿ ಅಷ್ಟೇ ಹಿಟ್ಟನ್ನು ಹಾಕಿ. ಅಂದರೆ ಎಷ್ಟು ನಿಮ್ಮದು ದೋಸೆ ಹಿಟ್ಟು ಉಳಿಯುತ್ತೆ ನೋಡಿ, ಅಷ್ಟೇ ನೀವು ಕಡಲೆ ಹಿಟ್ಟಿನ ಬ್ಯಾಟರನ್ನು ಮಾಡಬೇಕು. ಓಕೆ, ಇವಾಗ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ, ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಬೇಕು. ಕಡಲೆ ಹಿಟ್ಟು ಉಳಿದ್ರೆ ಕೆಳಗಡೆನೇ ಉಳಿಯುತ್ತೆ. ಹಾಗಾಗಿ ಕರೆಕ್ಟಾಗಿ ಇದನ್ನು ಸ್ವಲ್ಪ ಹೊತ್ತು ಒಳ್ಳೆ ರೀತಿಯಲ್ಲಿ ಈ ರೀತಿ ಮಿಕ್ಸ್ ಮಾಡಿ. ಆಮೇಲೆ ಇದು ಮಿಕ್ಸ್ ಮಾಡುವಾಗಲೇ ನೀವು ಇಡ್ಲಿ ಪಾತ್ರೆ ಇರುತ್ತೆ ನೋಡಿ, ಅದರಲ್ಲಿ ಆಲ್ರೆಡಿ ನೀರು ನೀವು ಇಟ್ಟಿರಬೇಕು ಕುದಿಲಿಕ್ಕೆ. ಆವಾಗ ಕರೆಕ್ಟಾಗಿ ಆಗುತ್ತೆ. ನೀವು ಇದು ರೆಡಿ ಮಾಡುವಾಗ ಅದು ಕರೆಕ್ಟಾಗಿ ರೆಡಿ ಆಗುತ್ತೆ ನೀರು. ಹಾಗಾಗಿ ಇಡ್ಲಿ ಪಾತ್ರೆ ಅಥವಾ ಯಾವುದು ನೀವು ಸ್ಟೀಮ್ ಮಾಡಲಿಕ್ಕೆ ಇಡ್ತೀರಿ ನೋಡಿ, ಆ ಪಾತ್ರೆಯಲ್ಲಿ ನೀರು ಹಾಕಿ ನೀವು ಇಟ್ಟುಬಿಡಿ. ಓಕೆ, ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಆಗಲಿ. ನಾನು ಎಷ್ಟೊತ್ತು ಮಾಡ್ತಾಯಿದ್ದೀನಿ ನೋಡಿ, ಕರೆಕ್ಟಾಗಿ ಒಳ್ಳೆ ರೀತಿಯಲ್ಲಿ ಸರಿಯಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಲಾಸ್ಟಿಗೆ ನಾವಿದಕ್ಕೆ ಈನೋವನ್ನು ಹಾಕಬೇಕು. ನೋಡಿ, ನಾನಿಲ್ಲಿ ಅರ್ಧ ಸ್ಪೂನಷ್ಟು ಈನೋವನ್ನು ಹಾಕಿದ್ದೀನಿ ನೋಡಿ. ಈ ಫ್ಲೇವರ್ ಇದ್ದು ಈನೋ ನಾನು ತೊಗೊಂಡಿದ್ದೀನಿ. ಇಲ್ಲಿ ಈನೋವನ್ನು ಹಾಕಿದ ತಕ್ಷಣ ಇದನ್ನು ಒಂದೇ ಸರ್ಕ್ಯುಲರ್, ಅಂದರೆ ಯಾವ ರೀತಿ ನೀವು ತಿರುಗಿಸ್ತೀರಿ ನೋಡಿ ಅದೇ ರೀತಿ ತಿರುಗಿಸ್ಬೇಕು. ಒಮ್ಮೆ ಆ ಸೈಡ್ ಒಮ್ಮೆ ಈ ಸೈಡ್ ತಿರುಗಿಸ್ಬಾರ್ದು ನೋಡಿ. ಇದೇ ರೀತಿ ಸ್ವಲ್ಪ ಹೊತ್ತು ತಿರುಗಿಸಿ ತಕ್ಷಣ ನಾವು ಇದನ್ನು ಒಂದು ಪಾತ್ರೆಗೆ ಹಾಕಬೇಕು. ಯಾವುದಕ್ಕೆ ನೀವು ಸ್ಟೀಮ್ ಮಾಡಲಿಕ್ಕೆ ನಾನು ಈ ಪ್ಲೇಟ್ ತೊಗೊಂಡಿದ್ದೀನಿ. ಯಾವುದು ಸ್ಟೀಲ್ ಪ್ಲೇಟ್ ಅಥವಾ ಯಾವುದು ಕೂಡ ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಎಣ್ಣೆಯನ್ನು ನಾನು ಇದಕ್ಕೆ ಹಾಕಿದ್ದೀನಿ, ಗ್ರೀಸಿಂಗ್ ಮಾಡಿದ್ದೀನಿ. ಆಮೇಲೆ ಇದನ್ನು ತಕ್ಷಣ ಹಾಕಿ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಡಿ. ಸ್ವಲ್ಪ ಟ್ಯಾಪ್ ಮಾಡಿ ಈ ರೀತಿ. ಆಮೇಲೆ ನೋಡಿ ನೀರು ಕುದೀತಾ ಉಂಟು, ನೋಡ್ಬೋದು ನೀವು. ನಾನು ಇವಾಗ ಇದನ್ನು ಬೇಗನೆ ಇಟ್ಟು ಮುಚ್ಚಿಡ್ತೀನಿ. ಇಡ್ಲಿಗೆಲ್ಲ ಎಷ್ಟು ಹೊತ್ತು ಬೇಯಲಿಕ್ಕೆ ತಗೊಳ್ಳುತ್ತೆ ನೋಡಿ ಟೈಮ್, ಅಷ್ಟೇ ರೀತಿಯಲ್ಲಿ ಒಂದು 10 ನಿಮಿಷ ಇಟ್ಟರೆ ಸಾಕು. ನೀವು ಒಳ್ಳೆ ರೀತಿಯಲ್ಲಿ ಇದು ಬೇಯಬೇಕು, ಇಲ್ಲದಿದ್ದರೆ ಒಳಗಡೆ ಸ್ವಲ್ಪ ಹಸಿಯಾಗಿ ಉಳಿಯುತ್ತೆ. ಓಕೆ, ಇವಾಗ 10 ನಿಮಿಷ ಆಗಿದೆ. ನಿಮಗೆ ಗೊತ್ತಾಗದಿದ್ದರೆ ನೀವು ಒಂದು ಕಡ್ಡಿ ಹಾಕಿ ಅಥವಾ ಏನಾದರೂ ಹಾಕಿ ನೋಡ್ಬೋದು ಒಳಗಡೆ ಬೇಯ್ದಿದೆ ಇಲ್ವಾ ಅಂಥೇಳಿ. ಇಲ್ಲಿ ಪರ್ಫೆಕ್ಟಾಗಿ ಬೇಯ್ದಿದೆ. ಇವಾಗ ನೋಡಿ ಕರೆಕ್ಟಾಗಿ ಬೇಯ್ದಿದೆ, ಒಳ್ಳೆ ರೀತಿಯಲ್ಲಿ ಉಬ್ಬಿ ಕೂಡ ಬಂದಿದೆ. ಇವಾಗ ಇದನ್ನು ಕೆಳಗಿಡೋಣ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು. ಇವಾಗ ಇದು ಕರೆಕ್ಟಾಗಿ ಕೂಲ್ ಆಗಲಿ, ಆಮೇಲೆ ನಾವು ಇದನ್ನು ಕಟ್ ಮಾಡೋಣ.
ಓಕೆ ನೋಡಿ ಕರೆಕ್ಟಾಗಿ ಕೂಲ್ ಆಗಿದೆ. ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕು ಕಟ್ ಮಾಡ್ಬೋದು ನೋಡಿ. ಈ ರೀತಿ ಬೇಕಿದ್ರೆ ಈ ರೀತಿ ಕೂಡ ಕಟ್ ಮಾಡ್ಬೋದು, ಅಥವಾ ನಾನು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ಸ್ಕ್ವೇರ್ ರೀತಿಯಲ್ಲಿ. ಆ ರೀತಿಯಲ್ಲಿ ನೀವು ಕಟ್ ಮಾಡ್ಬೋದು. ತುಂಬ ಸ್ಮೂತಾಗಿದೆ, ತುಂಬ ಚೆನ್ನಾಗಿದೆ ಇದು. ಓಕೆ ನೋಡಿ ಎಷ್ಟು ಸ್ಮೂತ್ ಬಂದಿದೆ. ಹಾಗೂ ಪ್ಲೇಟಿಗೆಲ್ಲ ಅಂಟಲ್ಲ, ಕರೆಕ್ಟಾಗಿ ಎದ್ದು ಬರುತ್ತೆ ಇದು ಸೈಡಿಂದ. ಓಕೆ ಕಟ್ ಮಾಡಿ ನಾನಿದನ್ನು ಬೇರೆ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಓಕೆ ಬೇರೆ ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಇದನ್ನು. ಇವಾಗ ನೋಡಿ ಕರೆಕ್ಟಾಗಿದ್ದು ಎದ್ದು ಬರುತ್ತೆ ನೋಡಿ. ಇವಾಗ ಇದನ್ನು ಈ ರೀತಿ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನೀಗ ಒಂದು ನಿಮಗೆ ತೆಗೆದು ಕೂಡ ತೋರಿಸ್ತೀನಿ ಎಷ್ಟು ಸ್ಪಾಂಜಿಯಾಗಿ ಇದು ಬಂದಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ನೋಡಿ ಬಂದಿದೆ, ಒಳಗಡೆ ನೋಡ್ಬೋದು ನೀವು. ಹಾಗೂ ಎಷ್ಟು ಸ್ಮೂತ್ ಉಂಟು ನೋಡಿ, ಇದು ಕೇಕ್ ರೀತಿ ಉಂಟಲ್ಲ ನೋಡುವಾಗ. ನೋಡಿ ನೋಡಿ ಎಷ್ಟು ಸ್ಮೂತ್ ಉಂಟು ನೋಡಿ ಇದು. ಓಕೆ ಇವಾಗ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ನಾನು ಕರೆಕ್ಟಾಗಿ ಹೇಳ್ತೀನಿ. ಒಗ್ಗರಣೆ ಕೊಡಲಿಕ್ಕೆ ಉಂಟು, ತೋರಿಸ್ತೀನಿ ನಿಮಗೆ. ಫಸ್ಟಿಗೆ ನಾನಿಲ್ಲಿ ಒಂದು ಪಾತ್ರೆನಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ, ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ. ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀನಿ, ನೀವು ಯಾವುದು ಕೂಡ ಆಯಿಲ್ ಯೂಸ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಸಾಸಿವೆ ಕೂಡ ಸ್ವಲ್ಪ ಜಾಸ್ತಿನೇ, ಹಾಗಾಗಿ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚೆನ್ನಾಗಿ ಹೊಡೀಲಿ. ಓಕೆ ಸಾಸಿವೆ ಈ ರೀತಿ ಆದಮೇಲೆ ಇದಕ್ಕೆ ನಾವು ಇವಾಗ ಗ್ರೀನ್ ಚಿಲ್ಲಿಯನ್ನು ನೋಡಿ ಉದ್ದನೆ ಈ ರೀತಿ 2 ಗ್ರೀನ್ ಚಿಲ್ಲಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ನಾನು. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ನೀರನ್ನು ಹಾಕ್ತಾಯಿದ್ದೀನಿ 1 ಕಪ್ಪಷ್ಟು. ನೀರು ಎಷ್ಟು ಬೇಕಾದರೂ ನೀವು ಹಾಕ್ಬೋದು, ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ಕೂಡ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ನೀವು ಬೇಕಿದ್ದರೆ ಲೆಮನ್ ನೀರು ಅಂತ ಹೇಳ್ತೀವಿ ನೋಡಿ, ಲಿಂಬೆ ರಸವನ್ನು ಕೂಡ ಹಾಕ್ಬೋದು. ಆಮೇಲೆ ನಾನಿಲ್ಲಿ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಶುಗರ್ ಸ್ವಲ್ಪ ಜಾಸ್ತಿ ಅಂತಾದರೆ ಜಾಸ್ತಿ ಹಾಕ್ಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಒಂದು ಕುದಿ ಬರಲಿಕ್ಕೆ ಅಷ್ಟೇ, ಇದು ಸಕ್ಕರೆ ಕರಗಲಿಕ್ಕೆ ಅಷ್ಟೇ, ಪಾಕ ಎಲ್ಲ ಏನು ಮಾಡಲಿಕ್ಕಿಲ್ಲ ಇದು. ಓಕೆ ಒಂದು ಕುದಿ ಬಂತು ನೋಡಿ, ಸಕ್ಕರೆ ಎಲ್ಲ ಇದರಲ್ಲಿ ಚೆನ್ನಾಗಿ ಕರಗಿದೆ. ಇವಾಗ ಇದನ್ನು ಆಫ್ ಮಾಡಿ ನೋಡಿ ಇದರ ಮೇಲೆ ಹಾಕಿದರೆ ಆಯಿತು. ನಾನು ಹೇಳಿದೆಲ್ಲ ನಿಮಗೆ ನೀರು ಬೇಕಿದ್ದರೆ ನೀವು ಜಾಸ್ತಿ ಬೇಕಿದ್ದರೂ ಹಾಕ್ಬೋದು. ನಾನಿಲ್ಲಿ 1 ಕಪ್ಪಷ್ಟು ಹಾಕಿದ್ದೆ, ನೀವು 2 ಕಪ್ಪಷ್ಟು ಹಾಕ್ಬೋದು. ಆವಾಗ ಇನ್ನೂ ಕೂಡ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಇದೆಲ್ಲ ನೀರನ್ನು ಎಳ್ಕೊಳ್ಳುತ್ತೆ, ಎಲ್ಲ ನೀರು ಅಬ್ಸರ್ವ್ ಮಾಡುತ್ತೆ, ಏನು ಕೂಡ ಹೊರಗೆ ಬರೋದಿಲ್ಲ. 4 ಕಡೆಯೂ ಕರೆಕ್ಟಾಗಿ ನೀರನ್ನು ಹಾಕಿದ್ರದ್ದು, ಇಲ್ಲದಿದ್ದರೆ ಒಂದು ಕಡೆ ಎಳೆಯುತ್ತೆ, ಇನ್ನೊಂದು ಕಡೆ ಹಾಗೇ ಇರುತ್ತೆ, ಡ್ರೈ ಇರುತ್ತೆ. ಹಾಗಾಗಿ ಕರೆಕ್ಟಾಗಿ ರೌಂಡಲ್ಲಿ ನೀರನ್ನು ಹಾಕಿ. ಓಕೆ ಸ್ವಲ್ಪ ಹೊತ್ತು ಬಿಟ್ಟರೆ ಆಯಿತು, 1 ನಿಮಿಷವಷ್ಟು ಬಿಟ್ಟರೆ ಆಯಿತು. ಇದನ್ನು ಬೇಗನೆ ಎಲ್ಲ ನೀರು ಇದು ಹೀರಿಕೊಳ್ಳುತ್ತೆ. ನಿಮಗೆ ಬೇಕಿದ್ದರೆ ಜಾಸ್ತಿ ನೀರು ಮಾಡಿ ಹಾಕ್ಬೋದು, ಇನ್ನೂ ಕೂಡ ಚೆನ್ನಾಗಾಗುತ್ತೆ, ಸ್ಮೂತ್ ಆಗುತ್ತೆ. ಓಕೆ ನಾನಿವಾಗ 1 ಪೀಸನ್ನು ತೆಗೆದು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಇದು. ಡೋಕ್ಲಾ ಅಂತ ಹೇಳ್ತೀವಿ ನೋಡಿ, ಡೋಕ್ಲಾ ರೀತಿಯೇ, ಆದರೆ ಡೋಕ್ಲಕ್ಕೆ ಇಲ್ಲಿ ನಾನು ಬ್ಯಾಟರನ್ನು ಹಾಕಿದ್ದೀನಿ. ನೋಡಿ ಎಷ್ಟು ನೀರು ಎಳ್ಕೊಂಡಿದೆ ನೋಡಿ ಒಳಗಡೆ, ಸ್ಪಾಂಜಿ ರೀತಿ ಬಂದಿದೆ, ಜ್ಯೂಸಿಯಾಗಿ ಬಂದಿದೆ ಅಲ್ವಾ. ಖಂಡಿತ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಏನು ಮಾಡಬೇಕಂತ ನಿಮಗೆ ಗೊತ್ತುಂಟು, ಲೈಕ್ ಮಾಡಿ. ನಿಮ್ಮ ಲೈಕ್ ನನಗೆ ತುಂಬ ಮುಖ್ಯ. ಹಾಗೂ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಡೈಲಿ ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಓಕೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.